ದಕ್ಷಿಣ ಕನ್ನಡ ಎಂದೊಡನೆ ಮನಸ್ಸಿಗೆ ಬರುವ ದೃಶ್ಯ ತೆಂಗು, ಕಂಗು, ಬಾಳೆಗಳಿಂದ ಸಮೃದ್ಧವಾದ ತೋಟಗಳು ಹಾಗೂ ಅದನ್ನು ನಿರ್ವಹಣೆ ಮಾಡುತ್ತಿರುವ ರೈತಾಪಿ ಕುಟುಂಬ. ತಲೆತಲಾಂತರಗಳಿಂದ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಮಲೆನಾಡಿನಾದ್ಯಂತ ಮುಖ್ಯ ಕಸುಬು ಕೃಷಿ, ಅದರಲ್ಲೂ ವಿಶೇಷವಾಗಿ ಅಡಿಕೆ ಕೃಷಿ. ಅಡಿಕೆ ಕೃಷಿಗೆ ಸಾಮಾನ್ಯವಾಗಿ ಬರುವ ಗಂಡಾಂತರ ಎಂದರೆ ಕೊಳೆರೋಗ. ಈ ಕೊಳೆರೋಗ ಬರದಂತೆ ರೈತರು ಜೂನ್ನಿಂದ ಸೆಪ್ಟೆಂಬರ್ ಒಳಗಡೆ 2 ಅಥವಾ 3 ಬಾರಿ ತೋಟಕ್ಕೆ ಔಷಧಿ ಸಿಂಪಡಣೆ ಮಾಡುವುದು ವಾಡಿಕೆ. ಹಾಗಾದರೆ ಈ ಔಷಧಿ ತಯಾರಿ ಹೇಗಿರುತ್ತೆ ನೋಡೋಣ ಬನ್ನಿ. ಔಷಧಿ ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: ಸುಣ್ಣ, ಮೈಲುತುತ್ತು. ಔಷಧಿ ತಯಾರಿಸುವ ವಿಧಾನ: ಮೊದಲಿಗೆ ಸುಣ್ಣವನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದರಲ್ಲಿ ಕುದಿಯುವ ನೀರನ್ನು ಹಾಕಬೇಕು. ನೀರನ್ನು ಹಾಕಿದಾಗ 1-2 ನಿಮಿಷಗಳಲ್ಲಿ ಸುಣ್ಣ ಬೇಯುತ್ತಾ ಮೇಲಕ್ಕೆ ಪುಟಿಯುವುದು. ಈ ದೃಶ್ಯ ನೋಡುವುದೇ ಚಂದ. ಈ ಹಂತದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಬಾರದು. ಕಡಿಮೆಯಾದರೆ ಸುಣ್ಣ ಉಂಡೆಗಟ್ಟಿದಂತಾಗಿ ಔಷಧಿಯ ಮಿಶ್ರಣ ಸರಿಯಾಗಿ ಆಗುವುದಿಲ್ಲ ಹಾಗೂ ಪಂಪ್ನ ಒಳಗೆ ಸಿಕ್ಕಿಕೊಂಡಂತಾಗಿ ಸಿಂಪಡಣೆಯು ಸಲೀಸಾಗಿ ಆಗದು. ಸುಣ್ಣಕ್ಕೆ ನೀರನ್ನು ಹಾಕುವಾಗ ಸ್ವಲ್ಪ ಸ್ವಲ್ಪವೇ ಹಾಕುತ್ತಾ ಬರಬೇಕು. ಒಂದೇ ಸಲ ಜಾಸ್ತಿ ನೀರು ಸೇರಿಸಿದಲ್ಲಿ ಸುಣ್ಣ ಉಕ್ಕಿ ಹೊರಗೆ ಚೆಲ್ಲಿ ವ್ಯರ್ಥವಾಗುವ ಸಾಧ್ಯತೆ ಇದೆ. ಈ ರೀತಿ ಸುಣ್ಣವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು. ಸುಮಾರು 200 ಲೀಟರ್ನಷ್ಟು ಬೋರ್ಡೋ ದ್ರಾವಣ ಅಥವಾ ಈ ಔಷಧಿ ತಯಾರಿಸಲು 4 ಕಿಲೋಗ್ರಾಂ ಸುಣ್ಣ ಹಾಗೂ 3 ಕಿಲೋಗ್ರಾಂನಷ್ಟು ಮೈಲುತುತ್ತಿನ ಅವಶ್ಯಕತೆ ಇರುತ್ತದೆ. ಮೈಲುತುತ್ತನ್ನು ಒಂದು ತಂಗೀಸ್ ಚೀಲದಲ್ಲಿ ಹಾಕಿ ಬಕೆಟಿನಲ್ಲಿ ನೀರು ತುಂಬಿ ನೆನೆಯಲು ಇಡಬೇಕು. ಕೇವಲ 25% ಚೀಲದ ಭಾಗ ಮಾತ್ರ ನೀರಿನಲ್ಲಿ ಮುಳುಗಿರಬೇಕು. ಈಗ 200 ಲೀಟರ್ ಸಾಮರ್ಥ್ಯದ ಡ್ರಮ್ ತೆಗೆದುಕೊಂಡು ಬೇಯಿಸಿದ ಸುಣ್ಣಕ್ಕೆ ನೀರನ್ನು ಸೇರಿಸಿ ಅದೇ ತಂಗೀಸ್ ಚೀಲದಲ್ಲಿ ಶೋಧಿಸಿಕೊಳ್ಳಬೇಕು. ನೀರನ್ನು ಕೂಡ ಶೋಧಿಸಿ ಬೆರೆಸಿದಲ್ಲಿ ಉತ್ತಮ. ಈ ಸುಣ್ಣ ಬೇಯಿಸುವುದು ಹಾಗೂ ಮೈಲುತುತ್ತು ನೆನೆಸುವ ಪ್ರಕ್ರಿಯೆಯನ್ನು 2 ಅಥವಾ 3 ಗಂಟೆಗಳ ಮುಂಚೆಯೇ ಮಾಡಿಟ್ಟುಕೊಳ್ಳುವುದು ಸೂಕ್ತ. ನಂತರ ಇದಕ್ಕೆ ಮೈಲುತುತ್ತು ದ್ರಾವಣವನ್ನು ಕೂಡ ಸೇರಿಸಬೇಕು. ಒಂದು ದೊಡ್ಡ ಸಲಾಕೆ ಅಥವಾ ಅಡಿಕೆ ಮರದಿಂದಲೇ ತಯಾರಿಸಿರುವ ಕಂಬಿಟದಿಂದ ದೋಣಿ ನಡೆಸುವಾಗ ಹುಟ್ಟು ಹಾಕುವ ರೀತಿಯಲ್ಲಿ ಈ ಮಿಶ್ರಣವನ್ನು ಚೆನ್ನಾಗಿ ಕಲಕಬೇಕು. ಈಗ 200 ಲೀಟರ್ನಷ್ಟು ದ್ರಾವಣ ಸಿದ್ಧವಾಗ್ತಾ ಇದೆ. ಇದನ್ನು ಉತ್ತಮ ಫಸಲಿರುವ ತೋಟಗಳಲ್ಲಿ 300 ಅಥವಾ 350 ಅಡಿಕೆ ಗೊನೆಗಳಿಗೆ ಸಿಂಪಡಿಸಲು ಸಾಕಾಗುವುದು. ಸಿಂಪಡಿಸಲು ಬೇಕಾಗುವ ಸಾಮಗ್ರಿಗಳು: ಗಟರ್ ಪಂಪ್, ಕೊಟ್ಟೆಮಣೆ ಹಾಗೂ ದಾಳೆ ಮತ್ತು ಕಂಟ್ರೋಲರ್. ಎಲ್ಲ ಕೆಲಸಗಳು ಒಟ್ಟೊಟ್ಟಿಗೆ ನಡೆಯಬೇಕಾಗಿರುವುದರಿಂದ ಔಷಧಿ ಸಿಂಪಡಿಸಲು ಒಬ್ಬರು, ಗಾಳಿ ಹಾಕಲು ಒಬ್ಬರು ಹಾಗೂ ಔಷಧಿ ಸರಬರಾಜಿಗೆ ಒಬ್ಬರು, ಹೀಗೆ ಕನಿಷ್ಠ 3 ಜನ ಮಾನವ ಶಕ್ತಿಯ ಉಪಯೋಗವಿರುತ್ತದೆ. ವಿಡಿಯೋದಲ್ಲಿ ತೋರಿಸಿದಂತೆ ಮೊದಲಿಗೆ ಕೊಟ್ಟೆಮಣೆಯನ್ನು ಅಡಿಕೆ ಮರಕ್ಕೆ ಬಿಗಿದು ಕಂಟ್ರೋಲರನ್ನು ಬೆನ್ನಿಗೆ ಅಂದರೆ ಶರ್ಟಿಗೆ ಸಿಕ್ಕಿಸಿಕೊಂಡು ದಾಳೆಯ ಸಹಾಯದಿಂದ ಅಡಿಕೆ ಮರ ಹತ್ತಿ ನಿರ್ದಿಷ್ಟ ಎತ್ತರಕ್ಕೆ ಹೋದ ನಂತರ ಕೊಟ್ಟೆಮಣೆಯ ಮೇಲೆ ಕುಳಿತು ಅಕ್ಕಪಕ್ಕದ 10 ಅಡಿಕೆ ಮರಗಳ ಗೊನೆಗಳಿಗೆ ಔಷಧಿ ಸಿಂಪಡಿಸಿ ನಂತರ ಕೊನೆಯಲ್ಲಿ ತಾನು ಕುಳಿತಿರುವ ಅಡಿಕೆ ಮರದ ಗೊನೆಗಳಿಗೂ ಸಿಂಪಡಿಸಿ ಕೆಳಗಿಳಿದು ಮತ್ತೆ ಇನ್ನೊಂದು ಅಡಿಕೆ ಮರ ಹತ್ತಿ ಇದೇ ರೀತಿ ಪುನರಾವರ್ತನೆಯಾಗುವುದು.
ಗಟರ್ ಪಂಪ್ನಲ್ಲಿ ಗಾಳಿಯನ್ನು ಹಾಕಿದಾಗ ಔಷಧಿಯನ್ನು ನಳಿಕೆ ಮುಖಾಂತರ ಮುಂದಕ್ಕೆ ತಳ್ಳಿ ಕಂಟ್ರೋಲರ್ಗೆ ಬರುವಂತೆ ಮಾಡುತ್ತದೆ. ನಂತರ ಕಂಟ್ರೋಲರ್ ಮೂಲಕ ಔಷಧಿಯನ್ನು ಅಡಿಕೆ ಗೊನೆಗಳಿಗೆ ಸಿಂಪಡಿಸಲಾಗುತ್ತದೆ. ತೋಟಕ್ಕೆ ಔಷಧಿ ಸಿಂಪಡಿಸುವುದು ಮುಂಗಾರಿನ ಪ್ರಕ್ರಿಯೆಯಾಗಿದ್ದು, ಕೊಳೆ ರೋಗ ಹಾಗೂ ಕೀಟಬಾಧೆಯನ್ನು ತಡೆಗಟ್ಟಲು ರೈತರು ಕಂಡುಕೊಂಡ ಒಂದು ಸೂತ್ರ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಎನ್ನುವ ಸುಭಾಷಿತದಂತೆ ಕೃಷಿಯಲ್ಲಿ ತೊಡಗಿರುವವರು ಯಾವಾಗಲೂ ಖುಷಿಯಿಂದಲೂ ಆರೋಗ್ಯವಂತರೂ ಆಗಿರುತ್ತಾರೆ ಎನ್ನುವ ಮಾತು ಇಂದಿಗೂ ಪ್ರಸ್ತುತ. ನಮಸ್ಕಾರ.